Hello everyone, welcome to Sanmarga classes. Let us see question number 2 of chapter Reaching the Age of Adolescence. The age at which adolescence usually begins. ಹಾಗಿದ್ರೆ ಯಾವ ಏಜ್ ಅಲ್ಲಿ ಯೂಶುವಲಿ ಅಡೋಲೆಸೆನ್ಸ್ ಬಿಗಿನ್ ಆಗುತ್ತೆ ಅಂತ ಕೇಳಿದ್ದಾರೆ. ಅಡೋಲೆಸೆನ್ಸ್ ಅಂದ್ರೆ ಏನು ಅಂತ ನಾನು ಕೇಳ್ತೀನಿ. ವಾಟ್ ಇಸ್ ಅಡೋಲೆಸೆನ್ಸ್? ಹಾಗಿದ್ರೆ ಅಡೋಲೆಸೆನ್ಸ್ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಸೈಕಾಲಜಿಕಲ್ ಅಂಡ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಫ್ರಾಮ್ ಚೈಲ್ಡ್ಹುಡ್ ಟು ಅಡಲ್ಟ್ಹುಡ್. ಇಲ್ಲಿ ನೀವು ಮೊದಲು ಚಿಕ್ಕವರಿದ್ದಾಗ ಆಟ ಆಡ್ತಿದ್ರಿ, ನಿಮ್ ಥಿಂಕಿಂಗ್ ಪ್ರೊಸೆಸ್ ಏನಿತ್ತು ಬೇರೆ ಬೇರೆ ಇತ್ತು ಅಲ್ವಾ? ನಡೆಯೋದನ್ನ ಕಲ್ತಿದ್ರಿ, ಮಾತಾಡೋದನ್ನ ಕಲ್ತಿದ್ರಿ, ಚೈಲ್ಡ್ಹುಡ್ ಅಲ್ವಾ? ಅದೇ ನೀವು ಅಡಲ್ಟ್ಹುಡ್ ಬಂದಾಗ ನಿಮ್ಮ ಬಿಹೇವಿಯರ್ ಅಲ್ಲಿ ಚೇಂಜ್ ಆಗ್ತದೆ, ನಿಮ್ಮ ಹಾಬೀಸ್ ಅಲ್ಲಿ ಚೇಂಜಸ್ ಬರುತ್ತೆ. ಇಲ್ಲಿ ಆ ಅಡಲ್ಟ್ಹುಡ್ ಮತ್ತೆ ಚೈಲ್ಡ್ಹುಡ್ ಏನಿದೆ, ಚೈಲ್ಡ್ಹುಡ್ ಇಂದ ಅಡಲ್ಟ್ಹುಡ್ ಹೇಗೆ ಡೆವಲಪ್ಮೆಂಟ್ ಆಗುತ್ತಲ್ಲ, ಅಲ್ಲಿ ನಡುವೆ ಒಂದು ಪೀರಿಯಡ್ ಬರುತ್ತೆ, ಟೈಮ್ ಪೀರಿಯಡ್. ಅದನ್ನ ಅಡೋಲೆಸೆನ್ಸ್ ಅಂತ ಕರಿತೀವಿ. ಇದನ್ನ ಏನಂತ ಹೇಳ್ತೀವಿ? ಸೈಕಾಲಜಿಕಲ್ ಅಂಡ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಫ್ರಾಮ್ ಚೈಲ್ಡ್ಹುಡ್ ಟು ಅಡಲ್ಟ್ಹುಡ್. ಚೈಲ್ಡ್ಹುಡ್ ಇಂದ ಅಡಲ್ಟ್ಹುಡ್ಗೆ ಟ್ರಾನ್ಸ್ಫಾರ್ಮ್ ಆಗಿರ್ತೀವಿ. ನಾಟ್ ಓನ್ಲಿ ಸೈಕಾಲಜಿಕಲ್ ಆರ್ ಸೋಷಿಯಲ್ ಚೇಂಜ್, ಆಲ್ಸೋ ಸಮ್ ಬಯೋಲಜಿಕಲ್ ಚೇಂಜಸ್ ಆಕರ್ಸ್. ಬಯೋಲಜಿಕಲ್ ಚೇಂಜಸ್ ಕೂಡ ಆಗಿರುತ್ತೆ. ಅಡೋಲೆಸೆನ್ಸ್ ಈ ಟೈಮಲ್ಲಿ ಪ್ಯೂಬರ್ಟಿ ಲೆವೆಲ್ ಅನ್ನು ಪ್ಯೂಬರ್ಟಿ ಲೆವೆಲ್ಗೂ ಬಂದಿರ್ತೀವಿ. ಸೊ ಈ ಅಡೋಲೆಸೆನ್ಸ್ ಟೈಮಲ್ಲಿ ಏನಾಗುತ್ತೆ, ಈ ಪ್ಯೂಬರ್ಟಿ ಅಂತ ಹೇಳಿದ್ನಲ್ಲ, ಇಟ್ ಈಸ್ ನಥಿಂಗ್ ಬಟ್ ದ ಸ್ಟೇಜ್ ವೇರ್ ಡೆವಲಪ್ಮೆಂಟ್ ಆಫ್ ಸೆಕ್ಷುವಲ್ ಆರ್ಗನ್ಸ್ ಆಕರ್ಸ್. ಅದನ್ನ ಪ್ಯೂಬರ್ಟಿ ಅಂತ ಕರಿತೀವಿ. ಯಾವಾಗ ಸೆಕ್ಷುವಲ್ ಆರ್ಗನ್ಸ್ ಮ್ಯಾಚೂರ್ ಆಗ್ತಾವಲ್ಲ, ಆ ಟೈಮನ್ನ ಪ್ಯೂಬರ್ಟಿ ಅಂತ ಕರೆಯಲಾಗುತ್ತೆ. ಸೊ ದ ಏಜ್ ಎಟ್ ವಿಚ್ ಅಡೋಲೆಸೆನ್ಸ್ ಯೂಶುವಲಿ ಬಿಗಿನ್ಸ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಯಾವ ಏಜ್ ಅಲ್ಲಿ ಅಡೋಲೆಸೆನ್ಸ್ ಅಂತ ಕರಿತೀವಿ? ಆಪ್ಷನ್ ಎ 11 to 19 years. Yes, correct. This is correct answer. Option B 12 to 19 years, wrong. Option C 13 to 18 years, this is also wrong. Option D 12 to 21 years, wrong. Therefore the correct option is option A 11 to 19 years. Thank you.